ಗಾಯ್ಸ್ ವೆಲ್ಕಮ್ ಟು ಕಿರಣ್ ವಿತ್ ಮಿ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಟಗರು ಮೂವಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂ ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್, ಈ ಟಗರು ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗಾಯ್ಸ್. ಈ ಟಗರು ಮೂವಿಯಲ್ಲಿ ಭಾವನ್ ಅವರಾಗಿರ್ಬೋದು ಮತ್ತು ಡಾಲಿ ಧನಂಜಯ್ ಅವರಾಗಿರ್ಬೋದು ಮತ್ತು ಶಿವರಾಜ್ ಕುಮಾರ್ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಕನ್ನಡದಲ್ಲಿ ಕೂಡ ತೆರೆಗೊಂಡಿದೆ ಮತ್ತು ಈ ಮೂವಿಯು ಯಾವುದೇ ಭಾಷೆಗಳಲ್ಲಿ ಕೂಡ ಡಬ್ ಆಗಿಲ್ಲ ಅಂತ ಕೂಡ ಹೇಳ್ಬೋದು. ಮತ್ತು ಈ ಟಗರು ಮೂವಿಯ ಬಜೆಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ ಆಗಿರ್ಬೋದು ಇನ್ನೂ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಇದುವರೆಗೂ ಕೂಡ. ಮತ್ತು ಈ ಮೂವಿಯು OTTಯಲ್ಲಾಗಿರ್ಬೋದು ಹಲವಾರು ಪ್ಲ್ಯಾಟ್ಫಾರ್ಮಲ್ಲಾಗಿರ್ಬೋದು ಬಿಡುಗಡೆ ಹೊಂದಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಕ್ಯಾರೆಕ್ಟರ್ ವೈಸ್ ನೋಡೋದಾದರೆ ಶಿವರಾಜ್ ಕುಮಾರ್ ಅವ್ರದ್ದು ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕೊಟ್ಟಿರ್ತಾರೆ ಮತ್ತು ಭಾವನಾ ಅವರು ಒಂದು ಕ್ಲಿನಿಕನ್ನು ಇಟ್ಕೊಂಡಿರ್ತಾರೆ ಮತ್ತು ಡಾಲಿ ಧನಂಜಯ್ ಅವರು ಒಂದು ರೌಡಿಯಾಗಿ ಇರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಮತ್ತು ಈ ಟಗರ್ ಮೂವಿಯ ಒನ್ ಲೈನ್ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ಶಿವಣ್ಣ ಅವರು ಪೊಲೀಸ್ ಗೆಟಫಲ್ಲಿ ಇರ್ತಾರೆ. ಅಂದರೆ ಡಾಲಿ ಅವ್ರಿಗೂ ಮತ್ತು ಶಿವಣ್ಣ ಅವ್ರಿಗೂ ಕೂಡ ಕಂಡ್ರೆ ಆಗೋದಿಲ್ಲ. ಮತ್ತು ಡಾಲಿ ಅವ್ರಿಗೂ ಒಬ್ಬ ಹೆಡ್ ಆಫೀಸರ್ ಅಂತ ಇರ್ತಾನೆ ಗೈಸ್. ಆ ಹೆಡ್ ಆಫೀಸರ್ ಜೊತೆಗೆ ಏನು ಮಾಡ್ತಿರ್ತಾನೆ, ಡಾಲಿ ಅವರು ಕೆಲಸವನ್ನು ಮಾಡ್ತಿರ್ತಾರೆ. ಅಲ್ಲಿ ಬೆಂಗಳೂರಲ್ಲಿ ಯಾವ ರೀತಿ ಡಾನ್ಗಳು ಒಂದು ರೀತಿ ಹೊಡ್ಕೋತಾರೆ ಅಂತಲೂ ಕೂಡ ಅಲ್ಲಿ ನೋಡಿರ್ತಾರೆ. ಅವಾಗ ಏನು ಮಾಡ್ತಾರೆ, ಡಾಲಿ ಅವರನ್ನು ಅರೆಸ್ಟ್ ಮಾಡೋಕ್ಕೆ ಪೊಲೀಸವರು ಕೂಡ ಬರ್ತಾರೆ, ಆದರೆ ಶಿವಣ್ಣ ಅವರು ಕೂಡ ಬರ್ತಾರೆ. ಆ ಶಿವಣ್ಣ ಅವರು ಬಂದಾಗ ಏನು ಮಾಡ್ತಾರೆ, ಡಾಲಿ ಅವರನ್ನು ಕೂಡ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಭಾವನ ಅವರು ಸಿಗ್ತಾರೆ ಗೈಸ್. ಭಾವನ ಅವರು ಸಿಗ್ತಾರೆ ಅಂತಾರೆ ಏನಾಗುತ್ತೆ, ಶಿವಣ್ಣ ಅವರ ತಂದೆಯವರು ಕೂಡ ನಿನಗೆ ವಯಸ್ಸಾಯಿತು, ಮದುವೆಯನ್ನು ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ಭಾವನ ಅವರನ್ನು ಕೂಡ ಇಷ್ಟಪಡ್ತಾರೆ. ಆ ಶಿವಣ್ಣ ಅವರು ಭಾವನನ್ನು ಇಷ್ಟಪಟ್ಕೊಂಡು ಏನು ಮಾಡ್ತಾರೆ ಇರ್ತಾರೆ. ಮತ್ತು ಏನಾಗುತ್ತೆ ಅಂತಾರೆ, ಅವರು ಇನ್ಸ್ಪೆಕ್ಟರ್ ಇರ್ತಾರಲ್ಲ ಅವ್ರಿಗೆ ಒಂದು ಕೇಸ್ ಬರುತ್ತೆ. ಆ ಕೇಸಲ್ಲಿ ಏನು ಮಾಡ್ತಾರೆ ಅಂತಾರೆ, ಅಲ್ಲಿ ಇಂಟ್ರಲ್ಗಂತ ಮಾತ್ರ ಒಬ್ಬ ಹೀರೋಯಿನು ಮತ್ತು ಇಂಟ್ರಲ್ ಆದಮೇಲೆ ಇನ್ನೊಬ್ಬ ಹೀರೋಯಿನ್ ಜಾಯ್ನ್ ಆಗ್ತಾಳೆ ಗೈಸ್. ಆ ಇನ್ನೊಬ್ಬ ಹೀರೋಯಿನ್ ಜಾಯ್ನ್ ಆಗಿದಾಗ ಏನು ಮಾಡ್ತಾರೆ, ಅವಳು ಯಾವ ರೀತಿ ಇದ್ದಾಳೆ ಮತ್ತು ಅವಳು ಏನು ಮಾಡ್ತಿರ್ತಾಳೆ ಅಂತ ಅವ್ರ ಜೊತೆ ಬಯೋಡೇಟನ್ನೆಲ್ಲ ಶಿವರಾಜ್ ಕುಮಾರ್ ಅವರು ಕಲೆಕ್ಟ್ ಮಾಡ್ಕೊತಾ ಇರ್ತಾರೆ. ಅವಾಗ ಏನಾಗುತ್ತೆ, ಭಾವನ ಅವ್ರಿಗೆ ಡೌಟ್ ಬರುತ್ತೆ, ಇವರು ನನ್ನನ್ನು ಇಷ್ಟಪಟ್ಕೊಂಡು ಅವ್ರ ಜೊತೆ ಹತ್ತಿಕ್ಕಿರ್ತಾರೆ ಅಂತ ಕೂಡ ಹೇಳ್ತಾರೆ. ಆಮೇಲೆ ಏನಾಗುತ್ತೆ, ಅಲ್ಲಿ ಫೈಟಿಂಗ್ಗಳಾಗಿರ್ಬೋದು ಮತ್ತು ಸಾಂಗ್ಸ್ಗಳಾಗಿರ್ಬೋದು ಅಲ್ಲಿ ಅವ್ರಿಗೆ ಒಂಚೂರು ಅರ್ಥ ಆಗೋದಿಲ್ಲ. ಮತ್ತೇನಾಗುತ್ತೆ, ಭಕ್ತ ಶಿವರಾಜ್ ಕುಮಾರ್ ಅವರು ಕೂಡ ಹೇಳ್ತಾರೆ ಗೈಸ್ ಈ ರೀತಿ ಆಗಿದೆ ಅಂತ ಕೂಡ. ಮತ್ತು ಈ ಟಗರು ಮೂವಿಯಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್.